ಬಂಧುಗಳೇ ನಮಸ್ಕಾರ. ಕರ್ನಾಟಕ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ನಿಮ್ಮ ನಾಗರಾಜ್ ಅರೆಹೊಳೆ. ಕರ್ನಾಟಕದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳನ್ನು ತೋರಿಸುವಂಥ ಪ್ರಯತ್ನವನ್ನು ನಿಮ್ಮ ಮುಂದೆ ಮಾಡ್ತಾ ಹೋದ್ವಿ. ಹಾಗೆ ನಾವು ಇವತ್ತು ಬೆಂಗಳೂರಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಮಾದರಿ ಸರ್ಕಾರಿ ಶಾಲೆಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇವತ್ತು ನಾವು ಬಂದು ನಿಂತಿರುವಂಥದ್ದು ಮಾದರಿ ಪ್ರಾಥಮಿಕ ಶಾಲೆ ಮತ್ತಿಕೆರೆಯಲ್ಲಿದ್ದೀವಿ. ನೋಡೋಣ ಬನ್ನಿ, ಇವತ್ತಿನ ಈ ಶಾಲೆಯ ವಿಶೇಷತೆಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಬಂಧುಗಳೇ, ಈ ಶಾಲೆಗಳು ಮಾದರಿ ಶಾಲೆ ಯಾಕೆ ಅನಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇಲ್ಲಿನ ಗುಣಮಟ್ಟ ಶಿಕ್ಷಣ ಹಾಗೂ ಇಲ್ಲಿನ ಕಟ್ಟಡಗಳ ವ್ಯವಸ್ಥೆ. ಮಕ್ಕಳ ಸಂಖ್ಯೆ ಹೆಚ್ಚಾಗಿರುವಂಥದ್ದು ಇಲ್ಲಿಯ ಗುಣಮಟ್ಟದ ಶಿಕ್ಷಣ ಮತ್ತು ಇಲ್ಲಿಯ ವ್ಯವಸ್ಥೆ ಅಡಿ ಜಾಸ್ತಿ ಆಗಿದೆ. ಇಲ್ಲಿ ನೋಡ್ತಾ ಹೋದರೆ ಪ್ರಾಥಮಿಕ ಶಾಲೆ ಇದು ಮತ್ತಿಕೆರೆಯಲ್ಲಿ. ಆದರೆ ಈ ಶಾಲೆಯ ವ್ಯವಸ್ಥೆ ಹೇಗಿದೆ ಅಂತಂದರೆ, ಮಾದರಿ ಶಾಲೆ ಹಾಕಿಸ್ಕೊಳ್ಳೋದಕ್ಕೆ ನೋಡಿ, ಮಕ್ಕಳು ಲೈಬ್ರರಿಯ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣದ ಜೊತೆಗೆ ಲೈಬ್ರರಿಯನ್ನು ಕೂಡ ಕಲ್ಪಿಸಿಕೊಟ್ಟಿದೆ. ಈ ಕ್ಷೇತ್ರದ ಶಾಸಕರು ತುಂಬ ಒಂದು ವ್ಯವಸ್ಥೆಯ ಅಡಿ ಈ ಶಿಕ್ಷಣ ವ್ಯವಸ್ಥೆಯನ್ನು ತಂದಿದ್ದಾರೆ. ಹಾಗಾಗಿ ಈ ಕ್ಷೇತ್ರದ ಶಾಸಕರ ಬಗ್ಗೆ ತುಂಬ ಹೆಮ್ಮೆ ಆಗತ್ತೆ. ಈ ಪ್ರಾಥಮಿಕ ಶಾಲೆಗೂ ಕೂಡ ಈ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂಥದ್ದು, ಸರ್ಕಾರಿ ವ್ಯವಸ್ಥೆಗಳನ್ನ ಉಪಯೋಗಿಸ್ಕೊಂಡು ಮತ್ತೆ ಸ್ನೇಹಿತರನ್ನ ಜೊತೆಗೂಡಿಸ್ಕೊಂಡು ಶಾಲೆಗಳನ್ನ ಉನ್ನತೀಕರಿಸಬೇಕು ಅನ್ನುವಂಥ ಇವರ ಮನೋಭಾವನೆ ಏನಿದೆ, ಇದು ತೋರಿಸ್ಕೊಟ್ಟಿರುವಂಥದ್ದು. ನಿಜಕ್ಕೂ ಈ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ಶಿಕ್ಷಕ ವೃಂದ ಏನಿದೆ, ಇವರು ಮಕ್ಕಳಿಗೆ ಅನುಕೂಲ ಆಗುವಂತೆ ಇದನ್ನ ಸದ್ಬಳಕೆ ಮಾಡಿಕೊಂಡಲ್ಲಿ ನಿಜಕ್ಕೂ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ. ಹಾಗಾಗ್ಲಿ ಅಂತ ಬಯಸೋಣ. ನಮಸ್ಕಾರ. ಈ ಮಾದರಿ ಶಾಲೆಯಲ್ಲಿ ಕಲಿತಾ ಇರುವಂತ ಮಗು ಈ ಶಾಲೆ ಬಗ್ಗೆ ಮಾತಾಡತ್ತಂತೆ. ಈ ಶಾಲೆ ಬಗ್ಗೆ ವಿಶೇಷತೆ ಆ ಮಗು ಬಯಲೇ ಕೇಳೋಣ. ನಮಸ್ಕಾರ, ಏನ್ ಹೆಸರು ತಮ್ಮದು? Good morning, sir. My name is Jasmine. I am studying in 6th standard GMPS Matikere English medium. Today I will say you about my school's facility. They teach me many things. English is very important in my class, and also it is a main language. They teach us very nicely, and also there are many facilities like library and also food and a very new classes and smart boards. And also Ashwath Narayan sir come to our school and visit our school to see how the facilities are going on. ನೋಡಿ, ಸರ್ಕಾರಿ ಶಾಲೆ ಮಗು ಕನ್ನಡ ಜೊತೆಗೆ ಇಂಗ್ಲಿಷ್ನ ಯಾವ ರೀತಿ ಕಲಿತು ಮಾತಾಡುತ್ತೆ. ಆ ಇಂಗ್ಲಿಷ್ ಮಾತಾಡುವಂಥ ಪ್ರಯತ್ನ ಏನಿದೆಯಲ್ಲ, ಸರ್ಕಾರಿ ಈ ಮಾದರಿ ಶಾಲೆಯ ಗುಣಮಟ್ಟದ ಶಿಕ್ಷಣವನ್ನು ತೋರಿಸುತ್ತೆ. ಈ ರೀತಿಯ ಶಿಕ್ಷಣವನ್ನು ಕೊಟ್ಟಲ್ಲಿ ನಿಜಕ್ಕೂ ಸರ್ಕಾರಿ ಶಾಲೆಗಳು ಉಳಿತವೆ. ಆ ನಿಟ್ಟಲ್ಲಿ ಕನ್ನಡ ಭಾಷೆ ಉಳಿಯುತ್ತೆ. ಕನ್ನಡದ ಮಕ್ಕಳು ಏನು ಓದ್ತಾ ಇದ್ದಾರೆ, ಬಡ ಮಕ್ಕಳು, ಆ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ. ಅದಾಗ್ಲಿ ಈ ಶಾಲೆ ಇನ್ನೂ ಒಂದು ಮಟ್ಟಕ್ಕೆ ಏರ್ಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಬನ್ನಿ ಹೋಗೋಣ. ಬಂಧುಗಳೇ, ನಿಜಕ್ಕೂ ಖುಷಿ ಆಗುತ್ತೆ. ಈ ಸರ್ಕಾರಿ ಶಾಲೆ ಒಳಗಡೆ ಬಂದ ತಕ್ಷಣಕ್ಕೆ ಒಂದು ವೈಬ್ರೇಷನ್ ಇತ್ತು. 500ಕ್ಕೂ ಹೆಚ್ಚು ಜನ ಈ ಶಾಲೆಯಲ್ಲಿ ಓದ್ತಾ ಇದ್ದಾರಂತೆ. ಮಕ್ಕಳು ಮಧ್ಯಮ ವರ್ಗದ ಮಕ್ಕಳು ಮತ್ತು ಬಡವರ್ಗದ ಮಕ್ಕಳು. ಭಾಳ ಖುಷಿ ಆಗುತ್ತೆ. ಈ ಸರ್ಕಾರಿ ಶಾಲೆಯ ಗುಣಮಟ್ಟ ಮತ್ತು ಈಗ ನಾವು ನೋಡ್ತಾ ಇದ್ದರೆ ಆ ಬೆಂಚು ಮೇಜಿನ ವ್ಯವಸ್ಥೆಗಳನ್ನು ಯಾವ ರೀತಿ ಯಾವುದೇ ಖಾಸಗಿ ಶಾಲೆಯಲ್ಲೂ ಇಲ್ಲ. ಆ ಗುಣಮಟ್ಟದ ಬೆಂಚು ಮೇಜಿನ ವ್ಯವಸ್ಥೆ ಅಡಿ ಮಕ್ಕಳನ್ನ ಸುಸಜ್ಜಿತವಾಗಿ ಫ್ಯಾನ್ಗಳು, ಈ ಕಟ್ಟಡದ ವ್ಯವಸ್ಥೆ ಹೇಳುತ್ತೆ. ಆಮೇಲೆ ಈ ತರಗತಿಯ ವ್ಯವಸ್ಥೆ ಹೇಳುತ್ತೆ. ಇದು ಯಾವ ಮಾದರಿಯ ಶಾಲೆ ಅನ್ನುವಂಥದ್ದನ್ನು. ನಿಜಕ್ಕೂ ಸರ್ಕಾರಿ ಶಾಲೆಯನ್ನು ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ಇವತ್ತು ಏನು ಉನ್ನತೀಕರಣಗೊಳಿಸಿ ಈ ಕ್ಷೇತ್ರದ ಶಾಸಕರು ಒಂದು ಶ್ಲಾಘನೀಯ ಕಾರ್ಯ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಈ ಮಾದರಿ ಶಾಲೆಗಳು ನೋಡಿ, ಈ ರೀತಿ ತಂತ್ರಜ್ಞಾನವನ್ನು ಯಾವ ರೀತಿ ಬಳಸ್ಕೋಬೋದು ಅನ್ನೋದಕ್ಕೆ ಈ ರೀತಿ ಸ್ಮಾರ್ಟ್ ಬೋರ್ಡ್ಗಳನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಲಾಗ್ತಿದೆ. ಈ ಶಾಲೆಯಲ್ಲಿ ತುಂಬ ಗುಣಮಟ್ಟದ ಶಿಕ್ಷಣದಡಿ ಮಕ್ಕಳನ್ನು ತರಲಾಗಿದೆ. ಈ ಶಾಲೆಯ ಮುಖ್ಯ ಶಿಕ್ಷಕಿ ಈ ಮಾದರಿ ಶಾಲೆಯ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ನನ್ನ ಹೆಸರು ಸುನಂದ ಅಂತ. ಈ ಶಾಲೆಯ ಮುಖ್ಯ ಶಿಕ್ಷಕಿ. ನಾನು ಇಲ್ಲಿ ಸುಮಾರು 4 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದ
CN ಅಶ್ವತ್ಥನಾರಾಯಣ ಸರ್ ಅವರು ನಮಗೆ ತುಂಬ ಉಪಕಾರವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬರುವಂಥ ಮಕ್ಕಳೆಲ್ಲ ಬಡ ಮಕ್ಕಳೇ. ಈ ಬಡ ಮಕ್ಕಳಿಗೆ ಅನುಕೂಲವಾಗುವಂಥ ಕಟ್ಟಡಗಳನ್ನ ಕಟ್ಕೊಟ್ಟಿದ್ದಾರೆ, ಮತ್ತು ಪೀಠೋಪಕರಣಗಳನ್ನ ತಂದುಕೊಟ್ಟಿದ್ದಾರೆ, ಸ್ಮಾರ್ಟ್ ಬೋರ್ಡನ್ನು ತಂದುಕೊಟ್ಟಿದ್ದಾರೆ, ಲ್ಯಾಪ್ಟಾಪ್ಗಳನ್ನ ತಂದುಕೊಟ್ಟಿರೋದ್ರಿಂದ ಲ್ಯಾಬನ್ನು ಸಹ ನಾವು ಸೃಷ್ಟಿ ಮಾಡಿ, ಇದು ಒಂದು ಲ್ಯಾಬ್ ರೂಮ್ನು ಸಹ ಇದೆ. ಈ ಲ್ಯಾಬ್ ರೂಮಲ್ಲಿ ಸುಮಾರು ಮಕ್ಕಳೆಲ್ಲ ಕಂಪ್ಯೂಟ್ರು ಲ್ಯಾಪ್ಟಾಪ್ಗಳನ್ನೆಲ್ಲ ಕಲಿತಾ ಇದ್ದಾರೆ. ಜೊತೆಗೆ ಸೋಲಾರ್ ಸಿಸ್ಟಮ್ ಇದೆ. ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು 15-20 ಸಾವಿರ ಗಂಟ ನಮಗೆ ಕರೆಂಟ್ ಬಿಲ್ ಬರ್ತಾಯಿತ್ತು. ಈ ಸೋಲಾರ್ ಸಿಸ್ಟಮಿಂದ ನಮಗೆ ಕರೆಂಟ್ ಬಿಲ್ ಕಟ್ಟೋದು ತಪ್ಪಿದೆ. ಈ ಥರ ಸುಮಾರು ಅನೇಕ ಅನುಕೂಲಗಳನ್ನ ಆಗಾಗ ಮಾಡ್ತಾನೆ ಇರ್ತಾರೆ. ಈಗ GSS ಅವ್ರನ್ನ ನಮಗೆ ಪರಿಚಯ ಮಾಡಿಕೊಟ್ರು. ಅವರಿಂದ ನಮಗೆ ಬೆಳಗಿನ ಉಪಹಾರ ಬರ್ತಾಯಿದೆ. ಈ ಬೆಳಗಿನ ಉಪಹಾರ ಬರೋದ್ರಿಂದ ಸುಮಾರು ಮಕ್ಕಳು, ಬಡ ಮಕ್ಕಳು ಏನು ಉಪಹಾರ ಮಾಡ್ಕೊಂಡು ಬರಲ್ಲ. ಈ ಉಪಹಾರವನ್ನು ಸೇವಿಸೋದ್ರಿಂದ ಅವರಿಗೆ ಒಂದು ಸ್ವಲ್ಪ ಆರೋಗ್ಯವಾಗಿ ಸದೃಢವಾಗಿದ್ದು ಈ ಎಲ್ಲ ಕಲಿಕೆಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ ಹೊತ್ತು ಯೋಗ ನಡೆಯುತ್ತೆ, ಆಮೇಲೆ ಪ್ರಾರ್ಥನಾ ಚಟುವಟಿಕೆಗಳು ನಡೆಯುತ್ತೆ, ಮತ್ತು FLN ಮಕ್ಕಳಿಗೆ ವಿಶೇಷ ಗಮನ ಕೊಡ್ತಾರೆ. ನಮ್ಮಲ್ಲಿ ಸಂಪನ್ಮೂಲ ಟೀಚರ್ಸ್ ಇದ್ದಾರೆ. ಒಳ್ಳೊಳ್ಳೆ ಟೀಚರ್ಸ್ ಇರೋದ್ರಿಂದ ನಮ್ಮ ಮಕ್ಕಳ ಗುಣಮಟ್ಟನೂ ಚೆನ್ನಾಗಿದೆ ಸರ್. ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಂಥ ಅಶ್ವತ್ಥನಾರಾಯಣ ಸರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಧನ್ಯವಾದಗಳು ಮ್ಯಾಮ್, ಧನ್ಯವಾದ. ಬಣ್ಣಗಳು ಮಕ್ಕಳನ್ನು ಆಕರ್ಷಿಸುತ್ತೆ. ಹಾಗಾಗಿ ಈ ಹಿಂದಿನ ತರಗತಿಯನ್ನು ನೋಡಿದ್ವಿ, ನೀಲಿ ಬಣ್ಣದಲ್ಲಿತ್ತು, ಇಲ್ಲಿ ಹಳದಿ ಬಣ್ಣದಲ್ಲಿದೆ. ಈ ಬಣ್ಣಗಳ ವೇರಿಯೇಷನ್ ಮಾಡೋ ಮೂಲಕ ಪ್ರತಿ ತರಗತಿಯನ್ನು ಒಂದು ತರಗತಿಯನ್ನಾಗಿ ಒಂದು ಥೀಮ್ ಅಡಿ ತರಲಾಗಿದೆ. ಈ ಮಾದರಿ ಶಾಲೆಯ ವಿಶೇಷತೆಗಳಲ್ಲಿ ಇದು ಒಂದು ಅಂತ ಅನಿಸುತ್ತೆ. ಸುಸಜ್ಜಿತವಾದ ತರಗತಿಯೇ ಮತ್ತೆ ಇದಕ್ಕೊಂದು ಥೀಮ್ ನಡೀತಾನಿದ್ದಾರೆ. ಇದು ಬರೀ ಪೂರ್ತಿ ಹಳದಿ ಬಣ್ಣದ ಅಡಿಯಲ್ಲಿ ಈ ತರಗತಿಯನ್ನು ರೂಪುಗೊಳಿಸಲಾಗಿದೆ. ನಿಜಕ್ಕೂ ಈ ಶಾಲೆಯಲ್ಲಿ ಓದ್ತಿರುವ ಮಕ್ಕಳು ತುಂಬ ಪುಣ್ಯವಂತರು, ಭಾಗ್ಯವಂತರು ಅಂತ ಅನಿಸುತ್ತೆ. ಈ ಶಾಲೆಯಲ್ಲಿ ನೋಡಿ, ಈ ರೀತಿ ವ್ಯವಸ್ಥೆ ಅಡಿ ನಾವು ಖಾಸಗಿ ಶಾಲೆಯಲ್ಲಿ ಎಲ್ಲೋ ಹಣ ಕೊಟ್ಬಿಟ್ಟು ತಂದೆ ತಾಯಿ ಅಂದರು ಕಷ್ಟಪಟ್ಟು ಬಂದು ಈ ರೀತಿ ಶಾಲೆಯಲ್ಲಿ ಮಕ್ಕಳನ್ನ ಹಾಕಬೇಕಾಗತ್ತೆ. ಆದರೆ ಸರ್ಕಾರ ಮಟ್ಟದಲ್ಲಿ ಈ ಕ್ಷೇತ್ರದ ಶಾಸಕರು ಉಚಿತ ಶಿಕ್ಷಣದ ಅಡಿ ಮಕ್ಕಳನ್ನ ತಂದು ಈ ರೀತಿ ವ್ಯವಸ್ಥೆ ಅಡಿ ಗುಣಮಟ್ಟದ ಶಿಕ್ಷಣವನ್ನ ಕೊಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ. ಹಾಗಾಗಿ ಈ ಶಾಲೆಗಳನ್ನ ನಾವು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಸರ್ಕಾರಿ ಶಾಲೆಗಳು ಉಳಿಯುವ ನಿಟ್ಟಲ್ಲಿ ಈ ರೀತಿಯ ಮಾದರಿ ಕಾರ್ಯಗಳಾಗಬೇಕು, ಆಗ್ತಾನೆ ಇರುತ್ತೆ, ಆಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ನಮಸ್ಕಾರ. ಒಂದು ವೇಳೆ ಮಾದರಿ ಶಾಲೆಯಲ್ಲಿ ಬರೀ ಶಿಕ್ಷಣವನ್ನ ಮಾತ್ರ ಕೊಟ್ರೆ ಬಡವರ ಮಕ್ಕಳನ್ನ ಪೋಷಿಸಿದಂತ ಆಗೋದಿಲ್ಲ. ಆ ಬಡ ಮಕ್ಕಳು ಹಸಿದು ಬಂದಿರ್ತವೆ, ಇಲ್ಲದೆ ಇರುವಂತವ್ರು ಬಂದು ಕೂತಾಗ್ಲೂ ಕೂಡ ಅವರ ಹೊಟ್ಟೆ ತುಂಬಿಸುವಂತ ಕಾರ್ಯವನ್ನ ಮಾಡುತ್ತೆ. G+S ಅನ್ನುವಂತ ಒಂದು ಸಂಸ್ಥೆಯ ಜೊತೆಗೂಡಿ ಬೆಳಗಿನ ತಿಂಡಿಯ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಡ್ಲಾಗತ್ತೆ. ನಿಜಕ್ಕೂ ಬಹಳ ಖುಷಿ ಆಗುತ್ತೆ. ಬಡ ಮಕ್ಕಳ ಹೊಟ್ಟೆ ತುಂಬಿಸೋದ್ರ ಜೊತೆಗೆ ಅವರ ಭವಿಷ್ಯಕ್ಕೆ ಮಾದರಿ ಶಿಕ್ಷಣವನ್ನ ಕೊಡುವ ನಿಟ್ಟಲ್ಲಿ ಈ ಶಾಲೆ ಕೆಲಸ ಮಾಡ್ತಾ ಇರುವಂತದ್ದು ನಿಜಕ್ಕೂ ಮಾದರಿ ಶಾಲೆಯ ಮಾದರಿ ಕಾರ್ಯಗಳನ್ನ ನಾವು ನೆನೆಯಲೇಬೇಕು. ಈ ಶಾಲೆಯ ವಿಶೇಷತೆಗಳಲ್ಲಿ ಇದು ಕೂಡ ಒಂದು. ಈ ಕ್ಷೇತ್ರದ ಶಾಸಕರು ತಮ್ಮ ಜೊತೆಗೆ ತಮ್ಮ ಸ್ನೇಹಿತರ ಸಹವರ್ಗವನ್ನ ಕೂಡ ಜೊತೆಗೂಡಿಸ್ಕೊಂಡು ಮಾದರಿ ಶಾಲೆಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ಮಾದರಿ ಶಾಲೆಯನ್ನ ಕಟ್ಟುವಂತ ನಿಟ್ಟಲ್ಲಿ ತುಂಬಾ ದೊಡ್ಡ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬಡ ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸ್ಲಿಕ್ಕೋಸ್ಕರ ಈ ಮಾದರಿ ಶಾಲೆ ತುಂಬಾ ದೊಡ್ಡ ಮಟ್ಟದ ಸಹಾಯ ಹಸ್ತವನ್ನ ಚಾಚುತ್ತಾ ಇದೆ. ಈ ಕ್ಷೇತ್ರದ ಈ ರೀತಿಯ ಶಾಲೆಗಳು ಮತ್ತೊಂದಷ್ಟು ಹಳ್ಳಿಗಾಡಿಗೆ ವ್ಯಾಪಿಸಬೇಕು. ಈ ಮೂಲಕ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನುವಂತ ನಿಟ್ಟಲ್ಲಿ ನಮ್ಮ ಕೆಲಸ ಸಾಗುತ್ತೆ. ಈ ಮಾದರಿ ಶಾಲೆಗಳು ಉನ್ನತೀಕರಣಗೊಳ್ತಾ ಹೋಗ್ಲಿ, ಶಾಲೆಗಳು ಮಾದರಿ ಆಗ್ತಾ ಹೋಗ್ಲಿ, ಈ ಕ್ಷೇತ್ರದ ಈ ಮಾದರಿ ಶಾಲೆಗಳು ಮತ್ತೊಂದಷ್ಟು ಕ್ಷೇತ್ರಗಳನ್ನ ಗಮನ ಸೆಳೀಲಿ, ಈ ಕ್ಷೇತ್ರದ ಮಾದರಿ ಕಾರ್ಯ ಅವರು ಕೂಡ ಕೈಗೊಳ್ಳುವಂತಾಗ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಬಂಧುಗಳೇ ನಮಸ್ಕಾರ. ಈ ಮತ್ತಿಕೆರೆ ಶಾಲೆಯ ವಿಶೇಷತೆಗಳನ್ನ ನೋಡ್ತಾ ಬಂದ್ವಿ. ಇಲ್ಲಿಯ ಸುಸಜ್ಜಿತ ವ್ಯವಸ್ಥೆ, ಗುಣಮಟ್ಟದ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಹೋದ್ವಿ. ಈಗ ಈ ಶಾಲೆಯ ವಿಜ್ಞಾನ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಶಾಲೆ ಬಗ್ಗೆ ತಾವು ಹೇಳೋದು. ಸರ್ ಈ ಶಾಲೆ ತುಂಬಾ ಸುಸಜ್ಜಿತವಾದ ಶಾಲೆ, ಒಳ್ಳೆಯ ಶಿಕ್ಷಕರಿದ್ದಾರೆ, ಆಮೇಲೆ ಮಕ್ಕಳು ಸಂಖ್ಯೆನೂ ತುಂಬ ಇದ್ದಾರೆ. ಸುಮಾರು 501 ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಯಾಕೆಂದ್ರೆ ಸುತ್ತಮುತ್ತ ಅಷ್ಟು ಪ್ರೈವೇಟ್ ಶಾಲೆಗಳಿದ್ರು ಈ ಶಾಲೆಯಲ್ಲಿ ಯಾವತ್ತೂ ಸ್ಟ್ರೆಂತ್ ಕಮ್ಮಿ ಆಗಿಲ್ಲ. ಕಾರಣ ಇಷ್ಟೇ, ನಮ್ಮ ಜನಪ್ರಿಯ ಶಾಸಕರಾದಂಥ CN ಅಶ್ವತ್ಥನಾರಾಯಣ ಸರ್ ಅವರ ಇದೊಂದು ಡ್ರೀಮ್ ಪ್ರಾಜೆಕ್ಟ್, ಡ್ರೀಮ್ ಶಾಲೆ. ಸೊ ಹಾಗಾಗಿ ಅವರು ಈ ಶಾಲೆಗೆ ಯಾವುದೇ ಪ್ರೈವೇಟ್ ಶಾಲೆಗೆ ಕಮ್ಮಿ ಇಲ್ಲದಂತೆ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಹೈಟೆಕ್ ರೂಮ್ಗಳಿದೆ, ನೀವು ಮೇಲೆ ನೋಡ್ಬೋದು. ಆಮೇಲೆ ಹೈಟೆಕ್ ಕ್ಲಾಸ್ ರೂಮು ಮತ್ತು ಹೈಟೆಕ್ ಟಾಯ್ಲೆಟ್ ರೂಮು, ಆಮೇಲೆ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದಾರೆ. ಅವರ ಉದ್ದೇಶ ಮಲ್ಲೇಶ್ವರಮಲ್ಲಿ ಶಿಕ್ಷಣ ಕಾಶಿ ಆಗಬೇಕು ಅಂತ ಅವರ ಕನಸು. ಅದೇ ರೀತಿ ಈ ಶಾಲೆ ನಮಗೆ ಅವ್ರ ಪ್ರೋತ್ಸಾಹದಿಂದ, ಆಮೇಲೆ ನಮ್ಮ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು ಈ ಶಾಲೆ ಈ ರೀತಿ ಅದ್ಭುತವಾಗಿದೆ. ಬೆಳಿಗ್ಗೆ ಟಿಫನ್ ವ್ಯವಸ್ಥೆ ಇದೆ ನಮ್ಮ ಶಾಲೆಯಲ್ಲಿ, ಮಧ್ಯಾಹ್ನ ಊಟ, ಆಮೇಲೆ ಮೊಟ್ಟೆ, ಬಾಳೆಹಣ್ಣು, ಪ್ರತಿಯೊಂದು ಮಕ್ಕಳು ಅದನ್ನು ಸೌಲಭ್ಯನ ಪಡಿತಾ ಇದ್ದಾರೆ. ಟೋಟಲಿ ಸರ್ ಯಾವುದೇ ಪ್ರೈವೇಟ್ ಶಾಲೆಗೂ ಈ ಶಾಲೆ ಕಮ್ಮಿ ಇಲ್ಲ.
ತುಂಬಾ ಅದ್ಭುತ. ಧನ್ಯವಾದಗಳು ಸರ್. ಈ ಶಾಲೆಯ ಸುಸಜ್ಜಿತ ವ್ಯವಸ್ಥೆ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಈ ರೀತಿಯ ಶಿಕ್ಷಕರೊಂದು ಕೂಡ ಕಾರಣ ಆಗುತ್ತೆ. ಇಲ್ಲಿಯ ವ್ಯವಸ್ಥೆ ಅಡಿ ನಾವು ಯಾವ ರೀತಿಯಲ್ಲಿ ಈ ಕ್ಷೇತ್ರದ ಶಾಸಕರು ಈ ಶಾಲೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಅಭಿವೃದ್ಧಿ ಅಡಿ ನಾವೆಲ್ಲ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಕೂಡ ಹೆಚ್ಚುತ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ರು. ಬನ್ನಿ ಮುಂದಕ್ಕೂ ಬಂಧುಗಳೇ, ಇದು ಬೆಂಗಳೂರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಪ್ರಾಥಮಿಕ ಮಾದರಿ ಶಾಲೆ ಮತ್ತಿಕೆರೆಯಲ್ಲಿದ್ವಿ. ಈ ಎಲ್ಲ ಗುಣಮಟ್ಟದ ವ್ಯವಸ್ಥೆಯನ್ನು ನೋಡಿದ್ವಿ, ಗುಣಮಟ್ಟದ ಶಿಕ್ಷಣವನ್ನ ಯಾವ ರೀತಿ ಇಲ್ಲಿ ಉನ್ನತೀಕರಿಸಿಕೊಳ್ಳಲಾಗಿದೆ, ಈ ಕ್ಷೇತ್ರದ ಶಾಸಕರ ಇಚ್ಛಾಶಕ್ತಿಯಿಂದಾಗಿ ಈ ಶಾಲೆ ಯಾಕೆ ಮಾದರಿಯಾಗಿದೆ ಅನ್ನುವಂಥದ್ದನ್ನ ತಮಗೆ ತೋರಿಸ್ಕೊಟ್ವಿ. ಮುಂದಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಬೇರೆ ಶಾಲೆಗಳತ್ತ ಗಮನ ಕೊಡೋಣ. ಬನ್ನಿ, ಬೇರೆ ಶಾಲೆಗಳು ಯಾವ